ಹಲೋ ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆಲ್ಲ ಹೇಗಿದ್ರೆ ನಾನಂತೂ ಸಕ್ಕದಾಗಿದ್ದೀನಿ. ಏನಪ್ಪ ಇಷ್ಟೊಂದು ದಿನ ಆದಮೇಲೆ ಕಾಣಿಸ್ಕೊತಿದ್ಯಾ ಯೂಟ್ಯೂಬಲ್ಲಿ ಅಂತ ನೀವು ಬೈತಾ ಇರ್ತೀರಾ, ದಯವಿಟ್ಟು ಕ್ಷಮಿಸ್ಬಿಡಿ, ಬ್ಯುಸಿ ಇದೆ ಸ್ವಲ್ಪ ವರ್ಕಲ್ಲಿ. ಬಟ್ ಇವಾಗ ಯೂಟ್ಯೂಬಲ್ಲಿ ಕಾಂಟೆಂಟ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಚೈನಾ ಚೊಂಗ್ಚಿಂಗಲ್ಲಿ ಒಂದು ನಡೀತಿರೋ ಇಂಟರ್ನ್ಯಾಷನಲ್ ಜ್ಯುವೆಲರಿ ಮತ್ತು ಜಮ್ ಸ್ಟೋನಿನ ಒಂದು ಎಕ್ಸಿಬಿಷನ್ನು. ಸೊ ಇಲ್ಲಿ ನಡೀತಾ ಇದೆ ಎಕ್ಸಿಬಿಷನ್ನು, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬನ್ನಿ ನಾನು ಯಾವ ಥರ ಇದೆ ಒಳಗೆ ಅಂತ ತೋರಿಸ್ತೀನಿ. ನೋಡಿ, ಈ ಫೇರ್ ಹೆಸರು ಬಂದ್ಬಿಟ್ಟು ಇಲ್ಲಿ ಮುಂದೆ ಬರ್ತಿದೆ ನೋಡಿ, ಯಾಶ್ಯಾಂಗ್ ಜ್ಯುವೆಲರಿ ಫೇರ್ ಅಂತ. ಸೊ ಈ ಒಂದು ಎಕ್ಸ್ಪೋ ಬಂದ್ಬಿಟ್ಟು ಬೇರೆ ಒಂದು ಎಕ್ಸ್ಪೋ. ಈ ಥರ ಎಕ್ಸ್ಪೋ ಯಾವ ಫಾರಿನರ್ಸ್ಗೂ ಗೊತ್ತಿರಲ್ಲ. ಈ ಥರ ಎಕ್ಸ್ಪೋ ಏನಕ್ಕಂದ್ರೆ ಅವ್ರು ಅಷ್ಟೊಂದು ಪ್ರಮೋಷನ್ ಎಲ್ಲ ಮಾಡಿರಲ್ಲ, ಆನ್ಲೈನ್ ಪ್ರೆಸೆನ್ಸು ಇಲ್ಲ ಅಷ್ಟೊಂದು ಇವ್ರದ್ದು. ಸೊ ಬಟ್ ಚೈನಾದಲ್ಲಿ ಈ ಥರ ಪ್ರತಿಯೊಂದು ತಿಂಗಳು ಈ ಥರ ಫೇರ್ಸ್ ನಡೀತಾನೆ ಇರುತ್ತೆ. ಗೊತ್ತಿಲ್ಲ ಅಲ್ಲ, ನಮಗೆ ಗೊತ್ತಿರೋದು ಬರೀ ಆನ್ಲೈನಲ್ಲಿ ಒಂದು ಕ್ಯಾಂಟೋನ್ ಫೇರ್ ಇರ್ಬೋದು ಅಥವಾ ಇವು ಫೇರ್ ಇರ್ಬೋದು, ಈ ಥರ ಒಂದು ದೊಡ್ಡ ಫೇರ್ಸ್ ಅಷ್ಟೇ ಗೊತ್ತಿರೋದು. ಬಟ್ ಪ್ರತಿಯೊಂದು ಸಿಟಿಯಲ್ಲಿ ಈ ಥರ ಯಾವ್ದಾರ ಒಂದು ಫೇರು ಪ್ರತಿ ತಿಂಗಳು ನಡೀತಾನೆ ಇರುತ್ತೆ. ಬನ್ನಿ ಒಳಗೆ ಹೋಗ್ಬಿಟ್ಟು ನೋಡೋಣ ಯಾವ ಥರ ಇದೆ. ನೋಡಿ, ಈ ಥರ ಎಕ್ಸಿಬಿಷನ್ಸಲ್ಲೆಲ್ಲ ನಿಮಗೆ ಜಾಸ್ತಿ ಫಾರಿನರ್ಸ್ ಕಾಣಿಸೋದಿಲ್ಲ. ಏನಕ್ಕಂದರೆ ಈ ಎಕ್ಸಿಬಿಷನ್ಸು ನೀವು ಆನ್ಲೈನಲ್ಲಿ ನೀವು ಸರ್ಚ್ ಮಾಡಿದ್ರೂ ನಿಮಗೆ ಗೊತ್ತಾಗೋದಿಲ್ಲ ಈ ಎಕ್ಸಿಬಿಷನ್ಸ್ ಬಗ್ಗೆ. ನಾನು ಬಂದಿರೋ ಎಕ್ಸಿಬಿಷನ್ ಬಂದ್ಬಿಟ್ಟು ಚೊಂಗ್ಚಿಂಗಲ್ಲಿ ನಡೀತಾ ಇದೆ, ಚೊಂಗ್ಚಿಂಗ್ ಸಿಟಿ. ಅದು ಬಂದ್ಬಿಟ್ಟು ಒಂದು ಮುನ್ಸಿಪಾಲಿಟಿ, ಸರಿನಾ. ನಾರ್ಮಲಿ ನಮಗೆ ಏನು ಅನಿಸುತ್ತೆ, ಸೋರ್ಸಿಂಗು ಮತ್ತು ಪ್ರಾಡಕ್ಟ್ ಬೈಯಿಂಗ್ ಅಂದರೆ ಬರೀ ಗ್ವಾಂಗ್ಜೋ, ಫೋಶಾನ್, ಶಂಜನ್ ಇದು ಮೂರೇ ಸಿಟೀಸ್ ನಮಗೆ ಗೊತ್ತಿರೋದು. ಬಟ್ ಚೈನಾದ ಪ್ರತಿಯೊಂದು ಸಿಟೀಸಲ್ಲಿ ಬೇರೆ ಬೇರೆ ಒಂದು ಪ್ರಾಡಕ್ಟ್ಸ್ನ ನಾವು ಸೋರ್ಸ್ ಮಾಡ್ಕೋಬೋದು. ಆ ಥರ ಪ್ರಾಡಕ್ಟ್ಸ್ನ ಸೋರ್ಸ್ ಮಾಡ್ಕೋಬೇಕು ಅಂದರೆ ನೀವು ಕಮೆಂಟ್ ಮಾಡಿ. ನೋಡಿ ಹೇಗಿದೆ ಈ ಒಂದು ಎಕ್ಸಿಬಿಷನ್ ಬಗ್ಗೆ ನನಗೂ ಗೊತ್ತಿರಲಿಲ್ಲ. ಬಟ್ ನಮ್ಮ ಚೈನೀಸ್ ಟೀಮ್ ಅವರು ಹುಡುಕ್ಬಿಟ್ಟು, ಸರ್ ನಮ್ಮ ಸಿಟಿಯಲ್ಲೇ ಒಂದು ಎಕ್ಸಿಬಿಷನ್ ನಡೀತಾ ಇದೆ, ಬನ್ನಿ ಹೋಗೋಣ ಅಂತ ಕರ್ಕೊಬಂದಿದೆ. ಚಿಕ್ಕವರಿದ್ದಾಗ ಗೋಲಿ ಆಡ್ತಾ ಇದ್ವಿ ಗೊತ್ತಾ, ಆ ಗೋಲಿಯಲ್ಲಿ ಮಾಡಿರೋದು ಇದೆಲ್ಲ. ಸೊ ನೋಡಿ, ಟಿಬೆಟ್ ಅವ್ರು ಬಂದ್ಬಿಟ್ಟು ಇಲ್ಲಿ ಮಾರ್ತಾ ಇದ್ದಾರೆ. ಸೊ ಇದು ರಿಯಲ್ ಜೆಮ್ ಸ್ಟೋನ್ ಅಂತೆ, ಸರಿನಾ. ಅದ್ರಲ್ಲಿ ಮಾಡಿರೋಂಥ ಒಂದು ಬ್ರೇಸ್ಲೆಟ್ ಅಂತ ಅನ್ಬೋದು ಇದನ್ನು. ಸೊ ಇವ್ರ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ಎಷ್ಟು ಕೊಡ್ತೀರಾ ಅಂದರೆ. ಬಟ್ 1 ಗ್ರಾಮಿಗೆ 60 RMB ಅಂತಿದ್ದಾರೆ. ಅಂದರೆ 60 ಅಂದರೆ ಎಷ್ಟಾಯಿತು, 700 ರೂಪಾಯಿ. ಸೊ 700 ರೂಪಾಯಿ 1 ಗ್ರಾಮಿಗೆ ಅಂದರೆ ಇದು ಎಷ್ಟಿತ್ತು, 38 ಗ್ರಾಮ್ಸ್ ಇದೆ. ಸೊ ಹತ್ರ 30,000 to 35,000 ರೂಪೀಸ್ ಹೇಳ್ತಾ ಇದ್ದಾರೆ ಇದಕ್ಕೆ. ಸೊ ನೋಡಿ, ಇದು 38 ಗ್ರಾಮ್ಸ್ ಇದೆ, ಸರಿನಾ. ಸೊ 1 ಗ್ರಾಮಿಗೆ 700 ರೂಪಾಯಿ ನೋಡಿ, 60. ಸೊ 2280 ಯುವಾನ್ ಆಗ್ತಾ ಇದೆ, ಸರಿ. ಸೊ ನೋಡಿ, ಇವರು ಟಿಬೇಟಿಂದ ಅಂತೆ, ನಾನು ಇಂಡಿಯಾದಿಂದ ಅಂದರೆ ನಾವೆಲ್ಲ ರಿಲಿಜಿಯನ್ನ ಬಿಲೀವ್ ಮಾಡ್ತೀವಿ ಅಂದರೆ. ಸೊ ನಾನು ಅವ್ರ ಹತ್ರ ಮಾತಾಡ್ತಿದ್ದು, ಆಂಟಿ ಟಿಬೇಟಿಂದ ಅಂತೆ. ಸೊ ಟಿಬೇಟಿಂದ ಬಂದ್ಬಿಟ್ಟು ಇಲ್ಲಿ ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಸೊ ಇವರು ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ ಫಾರಿನ್ ಕಂಟ್ರೀಸಿಗೆ. ಬಟ್ ಟಿಬೇಟಲ್ಲಿ ಇಂಥ ಪ್ರಾಡಕ್ಟ್ಸು ಜಾಸ್ತಿ ಸೆಲ್ ಆಗ್ತಾ ಇಲ್ಲ ಅಂತ ಇಲ್ಲಿಗೆ ಬಂದ್ಬಿಟ್ಟು ಎಕ್ಸಿಬಿಟ್ ಮಾಡ್ತಾ ಇರೋದು ಇವರು. ನೋಡಿ, ಇವರು ಇವಾಗ ಬಾಸ್ ಬಂದಿದ್ದಾರೆ. ನಿಮ್ಮಲ್ಲಿ ಹಂಗಸು ಚಿಂಗಿಮಾ ಫೂಚಿ ನೋಡಿ, ಆಂಟಿನ ಹಸ್ಬೆಂಡ್ ಕೂಡ ಬಂದಿದ್ದಾರೆ, ಗಂಡ. ಸೊ ಅವ್ರ ಕೈಯಲ್ಲಿ ಇದು ಎಷ್ಟು ಸಖತ್ತಾಗಿದೆ ನೋಡಿ, ಇದು ಜಮ್ ಸ್ಟೋನು. ಸೊ ಇದನ್ನು ಒಂದೊಂದೇ ಅವರು ಹುಡುಕಿರೋದಂತೆ ಜಮ್ ಸ್ಟೋನ್. ಸೊ ನಾನು ಇದನ್ನು ನೋಡ್ತಾ ಇದ್ದೀನಿ. ಇದನ್ನು ನೋಡಿದ್ರೇ ಇದೊಂದು ಎಷ್ಟು 30 ಯುವಾನ್ ಹೇಳ್ತಾ ಇದ್ದಾರೆ 1 ಗ್ರಾಮಿಗೆ. ಸೊ ಸ್ನೇಹಿತರೆ ನೋಡಿ, ನಮ್ಮ ಟಿಬೆಟ್ ಆಂಟಿ ಜೊತೆ 1 ಗಂಟೆ ನೆಗೋಷಿಯೇಟ್ ಮಾಡಿಬಿಟ್ಟು 1500 ಯುವಾನಿನ ಒಂದು ಪ್ರಾಡಕ್ಟ್ನ 220 ಯುವಾನಿಗೆ ಇಳಿಸ್ಬಿಟ್ಟಿದ್ದೀನಿ. ನಾನು ಹಂಗೆ ಹಾಕೊಂಡು ಹೋಗ್ಬಿಡ್ತಾ ಇದ್ದೆ ಇದ್ರ ಒಳಗೆ. ಪಾಸಿಪಲ್ಲೆ ನಿಜ ಇಷ್ಟ ಟಿಬೆಟ್西藏话你好怎么说？你好。阿克塔。啊？阿克塔。阿克塔。阿克塔就是你好吗？阿克塔ಅಂದ್ರೆ ನಮಸ್ಕಾರ ಅಂತೆ. ಅಕ್ಕ ತಾ.谢谢拜拜。谢谢关真清。关真清。我听不懂。学呀，人家说谢谢。谢谢是关真清。关真清。ಅಯ್ಯೋ ಬಿಡಮ್ಮ ಓಲಿ. ಬಾಯ್. ಏನೋ ಹೇಳೋಣ, ಗ್ವಾಯ್ ಥೆಂಗ್ ಚೆಂಗ್ ಬಚ್ಚ. ನೋಡಿ, ಚೈನಾದ ಪ್ರತಿಯೊಂದು ಸಿಟಿಯಲ್ಲಿ ಅವರವರ ಬೇರೆ ಬೇರೆ ಲ್ಯಾಂಗ್ವೇಜ್ ಇದೆ. ಸೊ ಚೈನೀಸ್ ಅಂತ ನಾವು ಹೇಳಿದ್ರೆ ನಾವು ರೆಫರ್ ಮಾಡೋದು ಮ್ಯಾಂಡರಿನ್ ಅಂತ. ಸೊ ಮ್ಯಾಂಡರಿನ್ ಬಂದ್ಬಿಟ್ಟು ಇಡೀ ಫುಲ್ಲು ಈ ಕಂಟ್ರಿ ಮಾತಾಡ್ತಾರೆ, ಅಂದರೆ ಎಲ್ಲ ಸಿಟೀಸಲ್ಲೂ ಮಾತಾಡ್ತಾರೆ, ಇಂಗ್ಲೀಷ್ ಇದ್ದಂಗೆ, ಸರಿನಾ, ಮ್ಯಾಂಡರಿನ್ ಅಂದರೆ. ಸೊ ಬೇರೆ ಬೇರೆ ಇವಾಗ ಟಿಬೆಟಿಂದು ಲ್ಯಾಂಗ್ವೇಜ್ ಅಂದರೆ ಅವ್ರದ್ದೇ ಒಂದು ಲ್ಯಾಂಗ್ವೇಜ್ ಇರುತ್ತೆ. ಚೊಂಗ್ಚಿಂಗ್ ಅಂದರೆ ಚೊಂಗ್ಚಿಂಗ್ ಹ್ವಾ ಅಂತೀವಿ, ಅವ್ರದ್ದೇ ಒಂದು ಲ್ಯಾಂಗ್ವೇಜ್ ಇರುತ್ತೆ. ಸೊ
ಎಷ್ಟು ಡೈವರ್ಸ್ ಮತ್ತು ಎಷ್ಟು ಕಲ್ಚರ್ ಡ್ರಿವನ್ ಇದ್ದಾರೆ ಇವರು ನೋಡಿ ಚೈನೀಸ್ ಅವರು. ಸೊ ನಾನಿದ್ದೀನಿ ಚೊಂಗ್ಚಿಂಗಿನ ಒಂದು ಎಕ್ಸ್ಪೋದಲ್ಲಿ, ಸರಿನಾ. ಸೊ ಇದೇ ಥರ ಚೈನಾದಲ್ಲಿ ಪ್ರತಿಯೊಂದು ಸಿಟಿಯಲ್ಲಿ ತನ್ನ ಒಂದು ಎಕ್ಸ್ಪೋಸ್, ಬೇರೆ ಬೇರೆ ಎಕ್ಸ್ಪೋಸ್ ನಡೀತಾ ಇರುತ್ತೆ. ಸೊ ನಮಗೆ ಗೊತ್ತಿರೋದು ಯಾವ ಎಕ್ಸ್ಪೋಸ್ ಅಂದರೆ ಕ್ಯಾಂಟೋನ್ ಫೇರ್ ಗೊತ್ತಿದೆ, ಗ್ವಾಂಗ್ಜೋಲ್ಲಿ ನಡೆಯುತ್ತೆ, ಇವು ಫೇರ್ ಗೊತ್ತಿದೆ, ಅಥವಾ ಹಾಂಗ್ಕಾಂಗಲ್ಲಿ ನಡೆಯೋ ಫೇರ್ ಇರ್ಬೋದು, ಅಥವಾ ಫೋಶಾನ್ ಫರ್ನಿಚರ್ದು, ಇಷ್ಟೇ ಗೊತ್ತಿರೋದು. ಬಟ್ ಚೈನಾದ ಪ್ರತಿಯೊಂದು ಸಿಟಿಯಲ್ಲಿ ಎಕ್ಸ್ಪೋಸ್ ನಡೀತಾ ಇರುತ್ತೆ. ನಮಗೆ ಆ ಎಕ್ಸ್ಪೋ ಟ್ರೇಡ್ ಫೇರ್ಸ್ ಬಗ್ಗೆ ಗೊತ್ತೇ ಆಗೋದಿಲ್ಲ. ಯಾಕಂದರೆ ಇವರು ಅಷ್ಟೊಂದು ಪ್ರಮೋಷನ್ನು ಮಾಡಲ್ಲ, ಅಥವಾ ಇಂಟರ್ನ್ಯಾಷನಲಿ ಅದು ಜನಕ್ಕೆ ಇನ್ವೈಟು ಮಾಡಲ್ಲ ಬರೋದಕ್ಕೆ. ಬಟ್ ಒಂದು ದೊಡ್ಡ ಆಪರ್ಚುನಿಟಿನ ನಾವು ಮಿಸ್ ಮಾಡ್ಕೋತೀವಿ ನೋಡಿ. ಯಾಕಂದರೆ ಇವಾಗ ಜ್ಯುವೆಲರೀಸ್ ನಾನು ಬೇಕಂದರೆ ನಾವು ಬರೀ ಕ್ಯಾಂಟೋನ್ ಫೇರ್ ಎಲ್ಲ ಇಲ್ಲಿಗೆ ಬಂದ್ಬಿಟ್ಟು ನನಗೆ ಬೇರೆ ನನಗೆ ಎಸ್ಕ್ವೈರೀಸ್ ಅಂದರೆ ಬೇರೆ ಪ್ರಾಡಕ್ಟ್ಸ್, ಬೇರೆ ರೀತಿಯ ಡಿಫ್ರೆಂಟ್ ಪ್ರಾಡಕ್ಟ್ಸ್ ನಮಗೆ ಸಿಗ್ಬೋದು ಇನ್ನೂ ಚೀಪ್ ಪ್ರೈಸಲ್ಲಿ. ಬಟ್ ಸೊಲ್ಯೂಷನ್ ಏನು ಗೊತ್ತಾ, ನೀವು ಇದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಏನಿಲ್ಲ. ಏನಕ್ಕಂದರೆ ನಾವು ನಿಮಗೆ ಚೈನಾಗೆ ಈ ಥರ ಫೇರ್ಸ್ನ ಅಟೆಂಡ್ ಮಾಡೋದಕ್ಕೆ ಕರ್ಕೊಬರ್ತಾ ಇದ್ದೀವಿ, sailexchina.com. ಸೊ ಈ ವೆಬ್ಸೈಟಿಗೆ ಹೋದರೆ ನಮ್ಮ ಅಪ್ಕಮಿಂಗ್ ಫೇರ್ಸ್, ಚೈನಾದ ಫೇರ್ಸ್ ಯಾವುದ್ಯಾವುದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಎಷ್ಟು ಗೊತ್ತಾ, ಇದು 188 RMB ಅಂತ ಇದು ಇಲ್ಲಿ ಬರೆದಿದ್ದಾರೆ ನೋಡಿ. ಒಂದು ತೊಗೊಂಡ್ರೆ ನಿಮಗೆ ಅಬ್ವಿಯಸ್ಲಿ ಕಾಸ್ಟ್ಲಿ ಆಗುತ್ತೆ, ಬಲ್ಕಲ್ಲಿ ತೊಗೊಂಡ್ರೆ ಕಮ್ಮಿ ಬೀಳುತ್ತೆ. ನೋಡಿ ಈ ಅಂಗಡಿಯ ಜೆಮ್ ಸ್ಟೋನ್ಸ್ ಎಲ್ಲ ಯಾವ ಥರ ಇಟ್ಟಿದ್ದಾರೆ, ಎಷ್ಟು ಸಕ್ಕತ್ತಾಗಿದೆ ಅಲ್ಲ, ಎಷ್ಟು ದೊಡ್ಡ ಸ್ಟೋನ್ಸ್ ಇದೆಲ್ಲ, ವಿಚಿತ್ರ ಸ್ಟೋನ್ಸ್. ನನಗೆ ಸ್ಟೋನ್ಸ್ ಬಗ್ಗೆ ನಾಲೆಡ್ಜ್ ಅಷ್ಟೊಂದು ಏನಿಲ್ಲ, ಬಟ್ ನೋಡ್ತಿದ್ರೇ ಗೊತ್ತಾಗ್ತಾ ಇದೆ, ಕ್ರೇಜಿ ಇದೆ. ಸೊ ನೋಡಿ ಇಲ್ಲಿ ಸ್ಟೋನ್ ಚೆಕಿಂಗ್ ಹೆಂಗೆ ಮಾಡ್ತಾ ಇದ್ದಾರೆ, ಇದೊಂದು ಇನ್ಸ್ಟ್ರೂಮೆಂಟ್ ಇದೆ ಇವ್ರ ಹತ್ರ ಒಂದು. ಸೊ ಇದರಲ್ಲಿ ಲೈಟ್ ಇದೆ, ಬಟ್ ಡಿಫ್ರೆಂಟ್ ಕಲರ್ ಲೈಟ್ಸ್ ಇದೆ. ಆ್ಯಸ್ ಐ ಟೋಲ್ಡು ನನಗೆ ಇಷ್ಟೊಂದು ನಾಲೆಡ್ಜ್ ಇಲ್ಲ ಇದ್ರ ಬಗ್ಗೆ, ಬಟ್ ಬನ್ನಿ ನೋಡೋಣ, ಏನಾದ್ರು ಎಕ್ಸ್ಪ್ಲೋರ್ ಮಾಡೋಣ. ಮಾರ್ಬಲ್ ಇದು, ಇಲ್ಲಿ ನೋಡಿ ಏನು ಕಾಣಿಸ್ತಿಲ್ಲ ನನಗೆ, ಏನೋ ಬ್ಲ್ಯಾಕ್ ಕಲರ್ ನೋಡಬೇಕು ಅಂದ ಅವನು. ಚಿಕ್ಕವನಿದ್ದಾಗ ಗೋಲಿ ಆಡ್ತಾ ಇದ್ವಿ, ಆ ಗೋಲಿಗಳನ್ನ ಎಲ್ಲಿ ಮಾರ್ತಾವ್ರಿ ಇವರು. ಬನ್ನಿ, ಜೆಮ್ ಸ್ಟೋನ್ಸ್ ನೋಡಿದ್ದು ಸಾಕು, ಇವಾಗ ನಾನು ನಿಮಗೆ ಜ್ಯುವೆಲರೀಸ್ ತೋರಿಸ್ತೀನಿ. ಸೊ ಸ್ಟೋನ್ಸಲ್ಲಿ ಮಾಡಿರೋಂಥ ಇದು ಜ್ಯುವೆಲರೀಸು. ಸೊ ಇದೇ ಥರ ನಾನು ನೋಡ್ತಾ ಇದ್ದೆ, ಆಮೇಲೆ ನನ್ನ ಮೇಲೆ ವರ್ಡಿಂಗ್ಸ್ ನೋಡಿದ್ರೆ ಗೊತ್ತಾಯಿತು ಇದು ರಷ್ಯಾದಿಂದ ಬಂದಿರೋ ಪ್ರಾಡಕ್ಟ್ಸು. ನೋಡಿ ಅದನ್ನು ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ನೋಡಿ. ಈ ಜ್ಯುವೆಲರೀಸ್ ಯಾವ ಥರ ಇದೆ. ಸೊ ಉಂಗುರ ಇದೆ, ಉಂಗುರನೂ ಸಕ್ಕತ್ತಾಗಿದೆ. ಇದನ್ನು ನಾನು ಇವಾಗ ಬೈ ಮಾಡಿದೆ. ಸೊ ಈ ಉಂಗುರ ನೋಡಿ ಹೆಂಗೆ ಕಾಣಿಸ್ತದೆ ನೋಡಿ. ಸೊ ಇದೇ ಎಕ್ಸಿಬಿಷನಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ, ನಮಗೊಂದು ಮಷೀನ್ ಕಾಣಿಸ್ತಿಲ್ಲ, ಮೋಟರ್ ಹಿಡ್ಕೊಂಡು ಇವರು ಉಜ್ತಾ ಇದ್ರು. ಆಮೇಲೆ ನೋಡಿದ್ರೆ ಗೊತ್ತಾಯಿತು. ಸೊ ಇಲ್ಲಿ ಇದೆಯಲ್ಲ ಈ ಜೆಮ್ ಸ್ಟೋನ್ಸ್ನ ನಾವು ಎತ್ಕೊಂಡು ನಮ್ಗೆ ಯಾವ್ದು ಇಷ್ಟ ಆಗಿದೆಯೋ ಅದನ್ನು ಅವ್ರಿಗೆ ಕೊಟ್ಟರೆ ಅಲ್ಲೇ ಅವರು ಇದು ಮಾಡಿಕೊಡ್ತಾರೆ ನಮಗೆ. ಹೇಗಿದೆ ನೋಡಿ ಈ ಜೆಮ್ ಸ್ಟೋನ್ಸ್ ನೋಡಿ, ಈ ಥರ ಮಾಡಿಬಿಟ್ಟು ಕೊಟ್ಬಿಡ್ತಾರೆ ನಮಗೆ. ಸೊ ನೀವು ನೋಡಿರ್ಬೋದು ಎಷ್ಟೊಂದು ಚೈನೀಸ್ ಅವರು ಮಕ್ಕಳು ಹುಟ್ಟಿದ ತಕ್ಷಣ ಅವರಿಗೆ ಕೈಗೆ ಹಾಕ್ಬಿಡ್ತಾರೆ, ಅದು ಒಳ್ಳೇದಂತೆ. ಸೊ ಇವರಿಗೆ ಈ ಥರದ್ದು ಹಾಕ್ಕೊಂಡ್ರೆ ಒಳ್ಳೆಯದು ನೋಡಿ. ಈ ಥರ ಇವ್ರು ಕೈಗೆ ಹಾಕ್ಕೊಂಡಿದ್ದಾರೆ ಇವರು. ಸೊ ಬನ್ನಿ ಅದೇ ಥರ ನಾನು ಬೇರೆಯವ್ರ ಹತ್ರ ತೋರಿಸ್ತೀನಿ ನೋಡಿ. ಈ ಆಂಟಿನೂ ಹಾಕ್ಕೊಂಡಿದ್ದಾರೆ. 不是我的意思是他们卖这种产品为什么在卖咖啡啊这里？因为多元化嘛，你们逛累了可以喝点咖啡才解渴啊。ನೋಡಿ ಇದು ಇಂಡೋನೇಷ್ಯಾದ ಕಾಫಿನೂ ಮಾರ್ತಾ ಇದ್ದಾರೆ. ನಂಗೆ ಗೊತ್ತಾಗಲಿಲ್ಲ ಜ್ಯುವೆಲರೀಸ್ ಕಡೆ ಇದ್ರದ್ದು ಕಾಫಿ ಮಾರ್ತಿದ್ದಾರೆ. ಕಾಫಿ ಅಂದರೆ ನಂಗೆ ಆಗಲ್ಲ, ಯಾಕಂದರೆ ಸುಮ್ಮನೆ ಕುಡಿದ್ರೆ ನನಗೆ ಇದಾಗಲ್ಲ. ಹಾಕಿ我有点心理。 Oh my God, bro. Oh, hell no, man. 多少钱一包？一盒100块钱2罐，网上是卖100块钱1罐的。 100块钱2罐。对对。一罐能用多长时间？一罐300克，差不多可以泡个20来杯的样子。ನೋಡಿ ಇದು ಒರಿಜಿನಲ್ ಕಾಫಿ ಅಂತೆ. ಸೊ 这是你们自己做的品牌吗？还是？对，那个醉意香，网上都有店铺的，有官方旗舰店。 ಸೊ ನೋಡಿ ಇವರು ಇಲ್ಲಿ ಕಾಫಿ ಮಾಡ್ತಾ ಇದ್ದಾರೆ, ಇಂಡೋನೇಷ್ಯಾದ ಕಾಫಿ ಅಲ್ಲಿಂದ ಇಂಪೋರ್ಟ್ ಮಾಡಿಬಿಟ್ಟು ಅವ್ರದ್ದೇ ಒಂದು ಬ್ರ್ಯಾಂಡ್ ಮಾಡಿಬಿಟ್ಟು ಇಲ್ಲಿ ಸೆಲ್ ಮಾಡ್ತಾ ಇದ್ದಾರೆ. ಸೊ ಎಕ್ಸಿಬಿಷನಲ್ಲಿ ಡಿಸ್ಪ್ಲೇ ಮಾಡೋಕ್ಕೆ ಬಂದಿದ್ದಾರೆ. ಇವ್ರದ್ದು ಆನ್ಲೈನ್ ಪ್ರೆಸೆನ್ಸ್ ಇದೆ ಮಾರ್ಕೆಟ್ ಪ್ಲೇಸಲ್ಲೂ. ಒಂದು ಬಾಕ್ಸಿಗೆ ದೋಷ ಗಾಂಗಾಂಶೋದ 100 100 2罐。 100 RMBಗೆ 2 ಅಂತೆ.
ಸೊ ನೋಡಿ ನಾರ್ಮಲಿ ಏನಾಗುತ್ತೆ, ಸೊ ನೆಗೋಷಿಯೇಟ್ ಮಾಡ್ತಾ ಇದ್ದಾಗ ನಾವು ಯಾವ ರೀತಿ ನೆಗೋಷಿಯೇಟ್ ಮಾಡ್ತೀವಿ ಅಂದರೆ, ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಎಷ್ಟೊಂದು ಪ್ರಾಡಕ್ಟ್ಸ್ ಇದೆಯಲ್ಲ, ಸೊ ಈ ಥರ ಡಿಸ್ಪ್ಲೇ ಮಾಡಿದ್ಮೇಲೆ ಇವರಿಗೆ ಒಂದಿರುತ್ತೆ, ಒಂದು ಬಲ್ಕಲ್ಲೂ ಸೇಲ್ ಆಗಬೇಕು, ಇನ್ನೊಂದು ನಾರ್ಮಲಿ ಸಿಂಗಲ್ಸ್ ಇದೇ ಥರ ಸ್ಯಾಂಪಲ್ಸು ಅಥವಾ ಒಂದು ಇದೇ ಥರ ನಾರ್ಮಲ್ ಸೇಲ್ಸು ಆಗಬೇಕು. ಸೊ QR ಕೋಡು ಇಲ್ಲಿಟ್ಟಿದ್ದಾರೆ ನೋಡಿ. ನಮ್ಮ ಥರ ಇಲ್ಲಿ ಕಸ್ಟಮರ್ಸ್ ಬಂದಮೇಲೆ B2C ಅಂದರೆ ಡೈರೆಕ್ಟ್ ಕಸ್ಟಮರ್ಸಿಗೆ ಸೇಲ್ ಮಾಡೋದಕ್ಕೆ ಅಂತಲೂ ಇಟ್ಟಿರ್ತಾರೆ, ಸರಿನಾ. ಸೊ ಇವ್ರು ಹೇಳ್ತಾ ಇದ್ದಿದ್ದು 2 ಬಾಕ್ಸಿಗೆ 50 RMB. ನಾನು ಹೇಳಿದೆ, ನಾನು ಏನಾದ್ರು 100 ಏನಾದ್ರು ಬೈ ಮಾಡಿದ್ರೆ ಎಷ್ಟು ಕೊಡ್ತೀಯ ನಿಮಗೆ ಅಂತ. ಸೊ 100 ಏನಾದ್ರು ಬೈ ಮಾಡಿದ್ರೆ ಅವ್ರು ಹೇಳಿದ್ದು 20 RMBಗೆ 1 ಬಾಕ್ಸ್ ಕೊಡ್ತೀನಿ ಅಂತ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ವೇಸ್ ಟು ನೆಗೋಷಿಯೇಟ್. ಸೊ ಅವರು 100 ಬೈ ಮಾಡಿದ್ರೆ ನಿಮಗೆ 20 RMB ಅಂತ ನಾನು ಕೊಡ್ತೀನಿ ಅಂದರೆ, ಸೊ ಅಲ್ಲಿ ಗೊತ್ತಾಯಿತು ನನಗೆ, ಸೊ ಮಾರ್ಜಿನ್ಸು ಎಷ್ಟು ನಾನು ನೆಗೋಷಿಯೇಟ್ ಮಾಡ್ಬೋದು. ಸೊ 50ಇಂದ ನಾನು ಆಲ್ಮೋಸ್ಟ್ 20 RMB, ಸೊ 30 RMB ನನಗೆ ನೆಗೋಷಿಯೇಟ್ ಮಾಡೋದಕ್ಕೆ ಮಾರ್ಜಿನ್ಸ್ ಇದೆ. ಸೊ ನಾನು ಮುಂದೆ ಅವ್ರ ಜೊತೆ ಮಾತಾಡ್ತಿದ್ದಾಗ ನಾನು ಹೆಂಗೆ ಹೇಳ್ಬೋದು, ಓಕೆ ನಮ್ದು ಈ ಥರ ಒಂದು ಕಂಪ್ನಿ ಇದೆ, ನಾವು ಇಲ್ಲಿಂದ ಇಂಪೋರ್ಟ್ ಮಾಡಿಸ್ಕೊತೀವಿ, ನಮ್ದು ಇದೇ ಥರ ಇದೆ, ಸೊ ನಾವು ಸ್ಯಾಂಪಲ್ಸ್ ಅಥವಾ ಏನೋ ಒಂದು ಟೆಸ್ಟಿಂಗ್ ಮಾಡೋಕ್ಕೆ ಬಂದಿದ್ದೀವಿ, ನಂಗೆ ಇನ್ನೂ ಚೀಪಿಗೆ ಕೊಟ್ಟರೆ ಅಂದರೆ, ಸೊ ಆ 20 ಇದ್ದಿದ್ದು ಅದಕ್ಕೊಂದು 10 RMB ಜಾಸ್ತಿ ಮಾಡಿಬಿಟ್ಟು ಅವರು 30 RMB, ಸೊ ಅದು 50 ಹೇಳ್ತಾ ಇದ್ದು, ಆರಾಮಾಗಿ ನಮ್ಗೆ 30 RMBಗೆ ಆ ಪ್ರಾಡಕ್ಟ್ ಸಿಕ್ಬಿಡುತ್ತೆ. ಸೊ ಇದೇ ಥರ ನಾವು ನೆಗೋಷಿಯೇಟ್ ಮಾಡೋದು. ಇದೇನು ಫಾರಿನರ್ ಇದೆ, Afghanistan. Afghan, wat is Hindu da? Hindu da. Hey. Urdu bolna. हाँ? Urdu bolna. Chinese. अरे भाई आपको तो इंडिया से अफगानिस्तान से हो आप? नहीं, मैं अफ्रीका से हूँ. अफ्रीका से? अच्छा, अरे मैं यहाँ पे इतना बड़ा वही तो मैं सोचूं अफ्रीका क्यों बोल रहा हूँ. बोलता है कि मैं अफ्रीका से हूँ और अरे छोड़ना. तो आप क्या प्रोडक्ट सेल कर रहे हो वैसे? अफगानिस्तान हैंडीक्राफ्ट्स एंड ज्वेलरी. मेरे गम के सहारे आजा. सही है. मैं एक्चुअली यूट्यूबर हूँ, तो एक्सप्लोर कर रहा था मैं. ಇವಾಗ ತಾನೇ ಅಲ್ಲಿ ನಾನು ಮಾತಾಡ್ತಾ ಇದ್ದಿದ್ದು ಅಫ್ಘಾನಿ ಬ್ರದರ್ಸ್ ಜೊತೆ. ಅವ್ರು ಬಂದ್ಬಿಟ್ಟು ಇಲ್ಲಿ ಪ್ರಾಡಕ್ಟ್ ಡಿಸ್ಪ್ಲೇ ಮಾಡ್ತಿದ್ದಾರೆ. ಸೊ ಅವರು ಅಲ್ಲಿಂದ ಅಫ್ಘಾನಿಸ್ತಾನಿಂದ ಮಾರ್ಬಲ್ಸು ಮತ್ತು ಜಮ್ ಸ್ಟೋನ್ಸಿಂದ ಒಂದು ಜ್ಯುವೆಲರೀಸ್ ಇದೆಲ್ಲ ಇಲ್ಲಿ ಬಂದ್ಬಿಟ್ಟು ಅವ್ರು ಮಾರ್ತಾ ಇದ್ದಾರಂತೆ. ಅವರು ತಮ್ಮ ಒಬ್ಬ ಇದ್ನಲ್ಲ ಆ ಕಡೆ, ಅವನು ಚೈನಾದಿಂದನೇ ಗ್ರ್ಯಾಜುಯೇಟ್ ಆಗಿರೋದು. ಸೊ ಇದೇ ಒಂದು ಸಿಚುವಾನಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಗ್ರ್ಯಾಜುಯೇಟ್ ಆಗಿಬಿಟ್ಟು ಚೈನೀಸು ಬರುತ್ತೆ, ಅವರಿಬ್ಬರಿಗೂ ಚೈನೀಸು ಕಲ್ತ್ಬಿಟ್ಟಿದ್ದಾರೆ. ಸೊ ಅವರು ಇಲ್ಲಿಂದ ಗ್ರ್ಯಾಜುಯೇಟ್ ಆಗಿಬಿಟ್ಟು ಅವ್ರ ಕಂಟ್ರಿಯ ಪ್ರಾಡಕ್ಟ್ ಬಂದ್ಬಿಟ್ಟು ಇಲ್ಲಿ ಮಾರ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಆ ಥರನೂ ಯೋಚನೆ ಮಾಡ್ಬೋದಲ್ಲ. ಸೊ ಇಲ್ಲಿ ನಂತರ ನಾನು ಇಲ್ಲೇ ಗ್ರ್ಯಾಜುಯೇಟ್ ಮಾಡಿದ್ದು, ನಾನು ಇವಾಗ ಬಿಸ್ನೆಸ್ ಮಾಡ್ತಾಯಿದ್ದೆ ನೋಡಿ. ಸೊ ಜನ ಒಂದೊಂದ್ಸರಿ ಹೇಳ್ತಾರೆ, ನೀವು ಬರೀ ಓದಕ್ಕೆ ಹೋಗಿರೋದು ಏನೋ ಬಿಸ್ನೆಸ್ ಮಾಡ್ತೀರಾ ಅಂತ. ಚೈನಾ ಎಕೋಸಿಸ್ಟಮ್ ಆ ಥರ ಇದೆ. ಸೊ ನೀವು ಒಂದ್ಸರಿ ಚೈನಾಗೆ ಬಂದುಬಿಟ್ರೆ ನಿಮ್ಮ ಮೈಂಡ್ ಎಷ್ಟು ಓಪನ್ ಆಗುತ್ತೆ ಅಂದರೆ, ನೀವು ಹೋಗೋಕ್ಕಿಂತ ಮುಂಚೆನೇ ನೀವು ಒಂದು ಆಂಟ್ರಪ್ರನರ್ ಆಗ್ಬಿಟ್ಟು ಹೋಗ್ಬಿಡ್ತೀರ. ನಾನು ಜೋಕೆ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ಅಷ್ಟು ಎಕ್ಸ್ಪ್ಲೋರ್ ಮತ್ತು ಅಷ್ಟು ಒಂದು ಮಾರ್ಕೆಟ್ ಡ್ರಿವನ್, ಒಂದು ಬಿಸ್ನೆಸ್ ಡ್ರಿವನ್ ಕಂಟ್ರಿ ಇದು ನೋಡಿ. ಆ್ಯಕ್ಚುಲಿ ಇಲ್ಲಿ ಕಸ್ಟಮರ್ಸ್ ಬಂದರೆ ಇಲ್ಲಿ ಪ್ರಾಡಕ್ಟ್ಸು ತೊಗೋಬೋದು. ಬಟ್ ಒಂದೊಂದು ಸರಿ ಏನಾಗುತ್ತೆ, ನಿಮ್ಗೇನಾದ್ರು ಫೇಕ್ ಏನಾದ್ರು ಅವರು ಇದು ಎಕ್ಸಿಬಿಟ್ ಮಾಡ್ತಿದ್ದಾಗ ಅವರು ಒರಿಜಿನಲ್ ಸ್ಟೋನ್ ಅಂತ ಹೇಳ್ತಾರಲ್ವ, ಸೊ ಅದೇನಾದ್ರು ಫೇಕ್ ಕೊಟ್ಬಿಟ್ರೆ ಇಲ್ಲಿದೆ ನೋಡಿ. ಅದಕ್ಕೋಸ್ಕರ ಪ್ರಿವೆಂಟ್ ಮಾಡೋದಕ್ಕೆ ಜ್ಯುವೆಲರಿ ಅಪ್ರೈಸಲ್ ಸೆಂಟರ್ ಅಂತ ನೀವು ಇಲ್ಲಿಗೆ ಬಂದ್ಬಿಟ್ಟು ಫೀ ಕಟ್ಬಿಟ್ಟು ಇಲ್ಲಿ ಇದನ್ನು ಅವರು ಚೆಕ್ ಮಾಡ್ತಾರೆ. ಸೊ ಇದೇ ಎಕ್ಸಿಬಿಷನಲ್ಲಿ ಆ ಪ್ರಾಡಕ್ಟು ಒಂದು ಸ್ಪೆಷಲಿಸ್ಟ್ ಚೆಕ್ ಮಾಡೋದಕ್ಕೋಸ್ಕರ ಒಂದು ಸೆಂಟರ್ ಕೂಡ ಇಟ್ಬಿಟ್ಟಿದ್ದಾರೆ ನೋಡಿ. ನಾನು ಇಲ್ಲಿಂದ ನಡ್ಕೊ ಬರ್ತಾ ಇದ್ದೆ, ಆಮೇಲೆ ನನಗೆ ಕಾಣಿಸ್ತು ಡೈಮಂಡಿನ ಜ್ಯುವೆಲರೀಸ್. ಹೆಂಗಿದೆ ನೋಡಿ ಡೈಮಂಡಿನ ಜ್ಯುವೆಲರೀಸು. ಇಲ್ಲಿ ಬಂದ್ಬಿಟ್ಟು ನಮಗೇನಾದ್ರು OEM ಅಥವಾ ಓನ್ ನಮ್ದೇನಾದ್ರು ಬ್ರ್ಯಾಂಡ್ ಮಾಡಬೇಕಂದ್ರೆ ಇವರಿಂದ ಪ್ರಾಡಕ್ಟ್ಸ್ನ ಬೈ ಮಾಡಿಬಿಟ್ಟು ನಾವು ಬ್ರ್ಯಾಂಡ್ ಮಾಡ್ಬೋದು. ನೋಡಿ ಎಷ್ಟು ಸಖತ್ತಾಗಿದೆ ಡೈಮಂಡ್ಸಿನ ಜ್ಯುವೆಲರೀಸು. ಒಂದೊಂದೇ ಕಣ್ಣಿಗೆ ಚುಚ್ಚಂಗೆ ಹೊಡಿತಾ ಇದೆ. ಇದರಲ್ಲಿ ಕಾಸ್ಟ್ಲಿಯೆಸ್ಟ್ ಯಾವುದು ಗೊತ್ತಾ? ಇಲ್ಲಿದೆ ನೋಡಿ, ದೊಡ್ಡ ಡೈಮಂಡ್ ಕಾಣಿಸ್ತಿದೆ ನೋಡಿ, ಇದೆ. ಇವರ ಹೆಸರು ಬಂದ್ಬಿಟ್ಟು ದರ್ಜ್ ಜ್ಯುವೆಲರಿ ಅಂತ. ಸೊ ಇವ್ರ ಹತ್ರ ನೀವು OEM ಮತ್ತು ಬ್ರ್ಯಾಂಡಿಂಗ್ ಮಾಡಿಸ್ಕೊಂಡು ನಮ್ಮದೇ ಕಸ್ಟಮೈಸೇಷನ್ ಮಾಡಿ ಓನ್ ಬ್ರ್ಯಾಂಡ್ ಮಾಡ್ಬಿಟ್ಟು ನಾವು ಸೆಲ್ ಮಾಡ್ಬೋದು. ಸೊ ನಾನಿಲ್ಲಿ ನೋಡಿದೆ, ಒಂದು ಕ್ಯಾಮ್ರಾ ಬೇರೆ ಇದೆ. ಸೊ ನಾನು ಇವ್ರ ಹತ್ರ ಮಾತಾಡ್ತಾ ಇದ್ದೆ, ಇಷ್ಟು ಕಾಸ್ಟ್ಲಿಯೆಸ್ಟ್ ಡೈಮಂಡ್ಸ್, ಬಿಕಾಸ್ ನಾನು ನಡ್ಕೊಂಡು ಹೋದ್ನಲ್ಲ ಅಲ್ಲಿ ಇಲ್ಲಿ ಎಲ್ಲ ನಡ್ಕೊಂಡು ಬರ್ತಾ ಇದ್ದೆ. ಆವಾಗ ನನಗೆ ಡೈಮಂಡ್ಸಿನ ಯಾವುದೂ ಕಾಣಿಸ್ಲಿಲ್ಲ, ರಿಯಲ್ ಡೈಮಂಡ್ಸಿನ ಜ್ಯುವೆಲರೀಸು. ಇಲ್ಲೆಲ್ಲ ಜಾಸ್ತಿ ಜೆಮ್ ಸ್ಟೋನ್ಸ್ ಇದೆ ಮತ್ತು ಬೇರೆ ಫೇಕ್ ಜ್ಯುವೆಲರೀಸ್ ಇದೆ, ಆ ಥರ ಇದೆ. ಬಟ್ ನಾನು ಕೇಳ್ತಾ ಇದ್ದೆ, ಈ ಥರ ಡೈಮಂಡ್ಸಿಂದು ಸ್ಟಾರ್ಟಿಂಗಲ್ಲೇ ಒಂದು
ಎಂಟ್ರೆನ್ಸಲ್ಲೇ ನೀವು ಹಿಂಗೆ ಇಟ್ಬಿಟ್ಟಿದ್ದೀರಾ, ಏನು ಭಯ ಆಗಲ್ವಾ, ಸೇಫ್ಟಿ ಇದೆಯಾ ಹೆಂಗೆ ಅಂತ. ಅವಾಗ ಹೇಳಿದ್ರು ಚೈನಾ ಇಸ್ ದ ಸೇಫೆಸ್ಟ್ ಕಂಟ್ರಿ ಫಾರ್ ಡೈಮಂಡ್ಸ್ ಅಥವಾ ಜ್ಯುವೆಲರೀಸ್ ಅನ್ಬೋದು. US ಅಮೆರಿಕಾ ಅಂದರೆ ನಿಮಗೆ ಗೊತ್ತಾಗಿರುತ್ತೆ, ರಾಬರ್ಸು ನಮ್ಮ ಕಡೆ ಎಲ್ಲ ಈ ಥರ ಬಂದ್ಬಿಟ್ಟು ಕಳ್ತನ ಮಾಡಿಬಿಟ್ಟು ಹೊಡೆದ್ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಬಟ್ ಇಲ್ಲಿ ಆ ಥರ ಏನೂ ಆಗಲ್ಲ, ಬರೀ ಸಖತ್ ಸೇಫ್ ಕಂಟ್ರಿ ಇದು. ನೋಡಿ ಇಲ್ಲೂ ಅಷ್ಟೇ ಬೇರೆ ಬೇರೆ ರೀತಿಯ ಜ್ಯುವೆಲರೀಸ್ ಇದೆ. ಇದು ಅಂದರೆ ಅಷ್ಟೊಂದು ಕಾಸ್ಟ್ಲಿ ಏನಿಲ್ಲ. ಸೊ ಒಂದು ಇಲ್ಲಿ ಇದು ರಿಂಗ್ ಬಂತಲ್ಲ, ಅದು ಆಲ್ಮೋಸ್ಟ್ 1000 RMB ಅಂತ. ಸೊ ಇದೆಲ್ಲ ಪ್ರಾಡಕ್ಟ್ಸ್ ಚೀಪೇ ಇರೋದು, ಅಷ್ಟೊಂದು ಕಾಸ್ಟ್ಲಿ ಇಲ್ಲ. ನೋಡಿ ನಾವು ಚೈನಾಗೆ ಬಂದರೆ ನಮಗೆ ಬರೀ ಅನಿಸುತ್ತೆ ಕ್ಯಾಂಟೋನ್ ಫೇರಿಗೆ ಬಂದ್ರೇ ನಮಗೆ ಪ್ರಾಡಕ್ಟ್ ಸಿಗೋದು ಅಂತ. ಇಲ್ಲ, ಪ್ರತಿ ತಿಂಗಳು ಪ್ರತಿ ವಾರ ಚೈನಾದಲ್ಲಿ ಯಾವ್ದಾರ ಒಂದು ಫೇರ್ಸು ಎಕ್ಸ್ಪೋಸ್ ಇದೇ ಥರ ನಡೀತಾನೇ ಇರುತ್ತೆ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಇದೇ ಥರ ಇದ್ದಿದ್ದು ಒಂದು ಜ್ಯುವೆಲರಿ ಮತ್ತು ಜೆಮ್ ಸ್ಟೋನಿನ ಒಂದು ಎಕ್ಸಿಬಿಷನ್ ಚೋಂಗ್ಸಿಂಗಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನಾನು ಮುಂದಿನ ವೀಡಿಯೋದಲ್ಲಿ ಇದೇ ಥರ ಒಂದು ಯಾವ್ದಾದ್ರು ಎಕ್ಸ್ಪೋ ಅಥವಾ ಬಿಸ್ನೆಸ್ ರಿಲೇಟೆಡ್ ಕಾಂಟೆಂಟ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಜೈ ಹಿಂದ್ ಫ್ರಮ್ ಚೋಂಗ್ಸಿಂಗ್. ಓ ಏನೋ ಜಗಳ ಆಡ್ತಿದ್ದಾರೆ. ಸೊ ನಾವು ಹೋಗ್ತಾ ಇದ್ವಿ, ಬಟ್ ಇಲ್ಲಿ ನೋಡಿ ಜಗಳ ಆಡ್ತಿದ್ದಾರೆ ಯಾರು. ಇನ್ನೇನು ನಾನು ಬಾಯ್ ಹೇಳ್ಬಿಟ್ಟು ಹೋಗೋಣ ಅಂದ್ಕೊಂಡೆ, ಬಟ್ ಇಲ್ಲಿ ಜಗಳ ಆಡ್ಕೊಂಡಿದ್ರು. ಸೊ ನಾರ್ಮಲಿ ಇದೇ ಥರ ಜಗಳಾಡ್ಸ್ ಎಲ್ಲ ಚೈನಾದಲ್ಲೂ ನಡೆಯುತ್ತೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಬಟ್ ಯಾರೂ ಕೈ ಮಾಡೋದಕ್ಕೆ ಹೋಗೋದಿಲ್ಲ ಅಥವಾ ಹೊಡೆಯೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಯಾರಿಗಾದರೂ ಹೊಡೆದ್ರೆ ನೀವೇನಾದರೂ ಇಲ್ಲಿ ಎಷ್ಟು ಫೈನ್ ಹಾಕ್ತಾರೆ ಗೊತ್ತಾ? ಫೈನ್ ಒಂದೇ ಅಲ್ಲ, 1 ಲಕ್ಷ 2 ಲಕ್ಷ ಬರೀ ಮಿನಿಮಮ್. ಅವನು ನೀವು ಕೈ ಮಾಡಿದ್ವಿ, ನಾನು ಯಾರನ್ನಾರು ಸಿಟ್ಟು ಬಂದ್ಬಿಟ್ಟು ಹೊಡೆದೆ ಅಂದ್ಕೊಳ್ಳಿ, ಅವ್ನು ನನ್ನ ಮೇಲೆ ಕೇಸ್ ಹಾಕ್ಬಿಟ್ಟು ಫೈನ್ ಮಾಡ್ಬೋದು. ಅದಿರಲಿ, ದುಡ್ಡಿರಲಿ, ಬಟ್ ನಾನು ಬೇಡ್ಕೋಬೇಕು. ಯಾವ ಥರ ಬೇಡ್ಕೋಬೇಕು ಹೇಳಿ? ಕೆಳಗಡೆ ಬಿದ್ದು ನನ್ನ ಇದು ನೀಸ್ ಕೆಳಗೆ ಇಟ್ಬಿಟ್ಟು ಅವನ ಹತ್ರ ದೇವ್ರು ಬೇಡ್ಕೋಬೇಕು. ಏನಕ್ಕೆ? ಸಾರಿ ಅಂತ. ಅವನೇನಾರು ಸಾರಿ ಅಪಾಲಜೀಸ್ ಒಪ್ಕೊಂಡ್ರೆ, ಫರ್ಗಿವ್ ಮಾಡಿದ್ರೆ, ಆಮೇಲೆ ನನಗೆ ಕೇಸ್ನ ತಕ್ಕೋತಾನೆ. ಸೊ ಅಷ್ಟು ಸ್ಟ್ರಿಕ್ಟ್ ಇದೆ. ಸೊ ಅದಕ್ಕೋಸ್ಕರ ಯಾರೂ ಕೈ ಮಾಡೋದಕ್ಕೆ ಹೋಗೋದಿಲ್ಲ.